ಹೊಸ ಕೆಂಪುಗೌಡರಿಗೆ ಮಾತಿನ ತೆವಲು ಅಂತ ಅನ್ನಿಸ್ತದೆ ನನಗೆ. ನಾನು ಬೆಳಗ್ಗೆ ಫಂಕ್ಷನ್ ನಾನು ಸಹ ಅಲ್ಲಿದ್ದ ಮಧ್ಯಾಹ್ನ ನಾವೆಲ್ಲ ಅಲ್ಲೇ ಇತ್ತು. ಅಲ್ಲಿ ಏನು ಯಾರ್ದ ಪ್ರತಿಯೊಬ್ಬರಿಗೂ ಒಂದು ಸಾರ್ವತ್ರಿಕವಾದ ಬದುಕು ಖಾಸಗಿ ಬದುಕು ಬಗ್ಗೆ ಇರ್ತದೆ. ಯಾರ ಖಾಸಗಿ ಬದುಕಿನ ಬಗ್ಗೆ ಯಾರೂ ಸಹ ಅಲ್ಲಿ ಕೆದಕಲಿಲ್ಲ. 300 ಕೋಟಿ ಅಂತ ಹೇಳಿದ್ರು ಒಂದು ವಿಚಾರ ನಾನು ಮೀಡಿಯಾದಲ್ಲಿ ನೋಡಿದೆ. 30 ಕೋಟಿ ಅಂತ ಅನ್ಕೊಳ್ಳಿ, ಕೆಂಪುಗೌಡ್ರೆ 30 ಕೋಟಿಗೆ ಅದನ್ನು ಮಾಡಿದ್ರು. 40 ಕಿಲೋಮೀಟ್ರು ನೀರನ್ನು 30 ಕೋಟಿ ಅಂತ ಅನ್ಕೊಳ್ಳಿ. ಅಂದರೆ ಜನಗಳಿಗೆಲ್ಲ ಹೋಗಿ 300 ಕೋಟಿ ಅಂತ ಹೇಳೋದಿಲ್ಲ. ಸಮುದ್ರದ ಉಪ್ಪು, ಬೆಟ್ಟದ ನಲ್ಲಿ ಎತ್ತಣಿನ ಸಂಬಂಧವಯ್ಯ ಅಂದಾಗೆ ಕನ್ನಂಬಡಿ ಕಟ್ಟೆ, ಬಳಗಟ್ಟದ ಗೌರಿ ಕಟ್ಟೆ, ಎತ್ತಣ ಸಂಬಂಧವಯ್ಯ. ಕನ್ನಂಬಡಿ ಕಟ್ಟೆಯಿಂದ ಗೌರಿ ಕಟ್ಟೆಗೆ 40 ಕಿಲೋಮೀಟರ್ ನೀರನ್ನ ತಗೊಂಡೋಗಿ ಅಲ್ಲಿ ನೀರನ್ನ ಅವತ್ತು ಉಕ್ಕದು ನೋಡಿದ್ರೆ ಎಂಥವ್ರು 10 ನಿಮಿಷ ಅಲ್ಲ 1 ಗಂಟೆ ಆದ್ಮೇಲೆ ಇದು ಹೋಗಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಬೆಳಗಟ್ಟ ಸುತ್ತ ಪಂಚಾಯತಿಲಿರುವಂತಹ 40ರಿಂದ 50 ಕಟ್ಟೆಗಳಿವೆ. ಆ ಎಲ್ಲ ಕಟ್ಟೆಗೂ ಹೋಗಿ ಕೆಂಪುಗೌಡರು ದಯಮಾಡಿ ಕಾಲಕೈ ತೊಳ್ಕೊಬೇಕು ಅಂತ ಅನ್ನಿಸ್ತದೆ. ಇಷ್ಟೊತ್ತಿಗಾಗಲೇ ಬೆಳಗಟ್ಟದಲ್ಲಿ ದನಕರಿಗೆ ನೀರಿಲ್ದಂತ ಎಲ್ಲ ಕಟ್ಟೆಗಳು ಒಣಗೋಗ್ತಿದ್ದವು. ಆದ್ರೆ ಅಂತ ಕೆಲಸದ ಮಾಡೋರು ಮಾಡಿಲ್ವೋ ಇನ್ನೊಂದ್ಸಲ ಕರೆದು ಹೇಳ್ಬೇಕು, ಕೆಂಪುಗೌಡ್ರೆ ಯಾರು ಮಾಡಿದವರು ಅಂತ. ನಾವು 83ರಿಂದ 2004 ಗಂಟ ನಾವು ರಾಜಕೀಯದಲ್ಲಿ ಎಲ್ಲ ನೋಡಿದೀವಿ. 2004ನೇ ಇಸ್ವಿಲಿ ಪುಟ್ಟರಾಜಣ್ಣವರು ಮಂತ್ರಿ ಆದ್ಮೇಲೆ 6ರಲ್ಲಿ ಅವರು ಯಾವ್ಯಾವ ಈ ತಾಲೂಕಿನ ಕಾರ್ಯಕ್ರಮಗಳ ಹಮ್ಮಿಕೊಂಡ್ರು ಮಾಡಿದ್ರು. ಬೃಹತ್ ಕಾರ್ಯಕ್ರಮ ಯಾವುದೋ ರೋಡ್ ಮಾಡೋದು, ಚಾರಿಟಿ ಮಾಡೋದು, ಯಾವುದೋ ಊರು ಅಲ್ಲ, ಗುರುತುಪರವಾದಂತಹ ಒಂದು ಕೆಲಸ ಕಾರ್ಯಗಳನ್ನ ಮಾಡಬೇಕು. ಪಾಂಡವಪುರದಲ್ಲಿ ಬೆಂಕಿ ಬಿದ್ದರೆ ಮಂಡ್ಯನಿಗೆ ಬರೋದಕ್ಕೆ ಪೂರ್ತಿ ಬೆಂದೋಯ್ತಿತ್ತು. ಅವ್ರು ಬಂದು ವಾಪಸ್ ಹೋಯ್ತಿದ್ರು ಎಲ್ಲ ಅಗ್ನಿಶಾಮಕ ದಳದವರು. ಹಾಗೆ ಈ ಒಂದು ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಳ್ಳೋಕ್ಕಾಗ್ತಿಲ್ಲ ಮಳೆ ಬಂದಾಗ, ಬಿಸಿಲು ಬಂದಾಗ. ಯಾವ ಕೆಲಸ ಮಾಡಬೇಕು? ಹಾಗಾಗಿ ಅವರ ಅಧಿಕಾರಾವಧಿನಲ್ಲಿ ಬೃಹತ್ ಕಾರ್ಯಕ್ರಮಗಳು, ಸಬ್ ಸ್ಟೇಷನ್ಗಳಿರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಎಲ್ಲ ರೀತಿಯಲ್ಲೂ ಕೆಲಸ ಮಾಡಿ ಅಲ್ಲ ಆ ಟೈಮಲ್ಲಿ ಅವರು ಇದ್ದಂಥ ಸಂದರ್ಭದಲ್ಲಿ ಏನಾದ್ರೂ ಲಂಚದ್ದು, ಇನ್ನೊಂದು ಮತ್ತೊಂದು ಟ್ರಾನ್ಸ್ಫರ್ದು ಏನೋ ಇದ್ರೆ ವಿಚಾರಗಳು ಕೆತ್ಕಿ ನಾಳೆನೇ ಕರೀರಿ ಮೀಡಿಯಾದಲ್ಲಿ. ಪುಟ್ಟರಾಜಣ್ಣವರು ಇಷ್ಟು ಹೊಡೆದ್ರು ದುಡ್ಡ, ಇಷ್ಟು ಇದು ಮಾಡಿದ್ರು ಜನಗಳು ಅಂತ ಏನೋ ಇದ್ರೆ ಮಾಹಿತಿ ಕೊಡಿ. ನಾವೇನು ಒಂದು ದಿವಸ ನಮ್ಮ ಲೀಡ್ರು ಕೆಟ್ಟದಾಗಿ ಈ ತರ ಏನು ಲಂಚ್ಗಳು ಈ ತರ ಇರ್ಲಿಲ್ಲ. ನೀವೇ ಹೋಟ್ಲ್ ಹತ್ರ ಕೂತ್ಕೊಳ್ಳಿ, ಅವರೇ ಮಾತಾಡ್ತಾರೆ ಬಾಯಿ ಮುಚ್ಕೊಂಡು. ಹಾಗಾಗಿ ದಯಮಾಡಿ ನಾವು ಹೇಳ್ತಿರೋದು ಕಿವಿ ಮಾತು. ನೀವು ನಾವೊಂದು ಸಾರಿ ಈಗ ಒಂದು ತಿಂಗಳಲ್ಲಿ ಸ್ಟ್ರೈಕ್ ಮಾಡೋಣ ಅಂತೇಳಿ ಮಾತುಕತೆ ಹೇಳಿದ್ರು. ನಾಳೆ ನೀರು ಗುಡ್ಸೋಕ್ಕೆ KRS ಅಲ್ಲಿ ಸ್ಟ್ರೈಕ್ ಮಾಡೋ ಅಂತ. ಬೆಳಿಗ್ಗೆ ನೋಡಿದ್ರೆ ಅವರೇ ಕೆಂಪುಗೌಡರು ಬಂದು ಅಲ್ಲಿ ಭಯಪಡ್ಕೊತ ಕೂತವ್ರೆ. ಇದೇನು ರಾಜ್ಕುಮಾರ್ ಹೇಳಿಗೆ ಈಗ ನಗ್ಬೇಕು ಅಳ್ಬೇಕು ಅನ್ನೋಂಗೆ ಆಗ್ಬಿಡುತ್ತೆ ನಮ್ಮ ಕತೆ. ಅಲ್ಲಿ ನಾವು ತೊಡೆ ತಟ್ಟಿ ಅಲ್ಲಿ ಹೋಗಿ ಕೈ ತಟ್ಟಿ ವ್ಯವಸ್ಥೆಗಳು ಮಾಡಿ ವಿಧಾನಸೌಧಕ್ಕೆ ಹೋಗಿ ನಿಮ್ಮದೇ ಸರ್ಕಾರ ಹೋಗಿ ಮಾಡ್ಯಪ್ಪ ಅಂತ ಅಲ್ಲಿ ಕಳ್ಸಿದ್ರೆ ಇಲ್ಲಿ ಬಂದು ಇಲ್ಲಿ ಬಾಯಿ ಬಡ್ಕೊತಾರೆ, ಎದೆ ಬಡ್ಕೊತಾರೆ ಇಲ್ಲಿ ಕೂತ್ಕೊಂಡು ರೋಡಲ್ಲಿ. ಅದ್ರ ಬಗ್ಗೆ ನಿಮ್ಮದೇ ಸರ್ಕಾರ, ನೀರು ಕುಡಿ ಅಂತ ಬಾಯಿ ಬಡ್ಕೊಳ್ಳೋದು. ನಿಮ್ಮವರೇ ಶಾಸಕರು, ನಿಮ್ಮದೇ ಸರ್ಕಾರ. ಈ ವಿಧಾನಸೌಧ ಬಾಯಿ ಬಡ್ಕೊಳ್ತಾನೆ ಇವರ ಶಾಸಕರು ಕಳಿಸ್ಬಿಟ್ಟು ಬಾಯಿ ಬಡಿಸ್ಬೇಕು, ಇಲ್ಲಿ ಬಂದು ಕೆಂಪುಗೌಡರು ರೋಡ್ ಕೂತ್ಕೊಂಡು ಬಾಯಿ ಬಡ್ಕೋಬೇಕು. ಈ ವಿರೋಧ ಪಕ್ಷದವರು ಇವರೇ ಆಗ್ಬಿಟ್ಟಾರೆ. ಈ ಪಾಂಡವಪುರ ತಾಲೂಕಲ್ಲಿ ವಿರೋಧ ಪಕ್ಷವರು ಇವರೇ, ಆಡಳಿತ ಪಕ್ಷರು ಇವರೇ, ಎರಡು ಇವರೇ ಆಗ್ಬಿಟ್ಟಿದೆ. ನಮ್ಮ ಕೆಲಸ ಏನು ಅಂತ ದಯಮಾಡಿ ಇನ್ನೊಂದ್ಸಲ ಕರೆದು ಹೇಳ್ಬಿಡಿ ನಮ್ಮ ಕೆಲಸ ಏನ್ ಮಾಡ್ಬೇಕು ಅಂತ. ಅದರಿಂದ ಯಾರ ಖಾಸಗಿ ವಿಚಾರದಲ್ಲಿ, ಎಲ್ಲರ ಖಾಸಗಿ ವಿಚಾರ, ಸಾರ್ವತ್ರಿಕ ವಿಚಾರಗಳಲ್ಲಿ, ಸಾರ್ವತ್ರಿಕ ವಿಚಾರ ರಾಜಕಾರಣ ಬಂದಾಗ ಮಾತಾಡಿ, ಏನಾದ್ರು ತೊಂದರೆಗಳಿದೆ. ಖಾಸಗಿ ವಿಚಾರ ಯಾರು ಎತ್ತೋದು ಬೇಡ. ಅದರಿಂದ ದಯಮಾಡಿ ಎಲ್ಲರೂ ಖಾಸಗಿ ಬದುಕು ನಿಮ್ಗೆ ಗೊತ್ತು, ಮಾತಾಡೋರಿಗೆಲ್ಲ ಗೊತ್ತು ಏನಾಗವಾಗಿದೆ. ಅದರಿಂದ ಇವನ್ನ ಬರೀ ಕೇವಲಗಾಗಿ ಮಾತಾಡೋದು ಬಿಟ್ಬಿಟ್ಟು ನಿಜವಾದ ವಿಚಾರಗಳನ್ನ ಮಂಡನೆ ಮಾಡಿ ನಾವು ಮುಂದಿನ ನೋಡ್ತೀವಿ ಅಂತ ನಮ್ಮಲ್ಲಿ ತಿಳಿಸ್ತಾ ಇದ್ದೀವಿ. ಕೆಂಪುಗೌಡ್ರೆ ಈ ಚಿಂಕುಳಿ STG ಸುತ್ತನೇ ಓಡಾಡ್ತಾ ಇದೆ, ಅದು ಬ್ಯಾರಿಕೇಡ್ಗಳು ಅಂತ ಹೇಳ್ತಾರೆ. ಅಲ್ಲೇನು ನೀರು ಸ್ಕೂಲ್ಗೆ ನೀರು ಹರಿಸ್ಕೊಳ್ಳೋಕೆ ಸುತ್ತ ಬ್ಯಾರಿಕೇಡ್ ಹಾಕೊಂಡಿದ್ದಾರೆ ಅವರು. ಅಲ್ಲೇನು ಇರೋರೆಲ್ಲ ವೈಟ್ ಕಲರ್ ರೈತರ, ಎಲ್ಲ ಗ್ರೀನ್ ಕಲರ್ ಅಲ್ಲಿ ಯಾರು ಇಲ್ವಾ? ಅದರಿಂದ ಸುತ್ತ ಇರೋ ಜಮೀನು 300 ಎಕರೆ ಜಮೀನು ಇದೆ ಪುಟ್ಟರಾಜಣ್ಣವ್ರಿಗೆ ಅಲ್ಲಿ ಸ್ಕೂಲ್ ಹತ್ರ. ಅಲ್ರಿ ಆ ಸುತ್ತ ಅವರು STG ಸ್ಕೂಲ್ ಸುತ್ತ ಹಳ್ಳ ಹೋಗಿದೆ. ಹಳ್ಳಕ್ಕೆ ಅಡ್ಡಗಟ್ಟೆ ಕಟ್ಟಿ ರೈತರಿಗೆ ಅನುಕೂಲ ಮಾಡಕ್ ಹೋದ್ರೆ ಅಲ್ಲೇ ನಿಮ್ ರೈತರಲ್ವಾ ಅವರು? ಹೇಳ್ಬಿಡಿ, ಅಲ್ಲಿರೋರು ಸುತ್ತ STG ಶಾಲೆ ಸುತ್ತ ಇರೋರು ನಮ್ಮ ರೈತರಲ್ಲ, ನಿಮ್ ರೈತರು ಅಂತ ಒಂದು ಘೋಷಣೆ ಮಾಡ್ರಿ.
ಅಲ್ಲೆಲ್ಲ ಒತ್ತಿಸ್ಕೊಂಡವ್ರೆ, ಮಾಹಿತಿ ಇದೆ, ಅಲ್ಲೇ ಚಿನ್ಕುಳಿ ಸುತ್ತಮುತ್ತ ಹೋದ್ರೆ ಸ್ಕೂಲ್ ಒತ್ತಿಸ್ಕೊಂಡವ್ರೆ ಅಂತೇಳಿ ನಿಮ್ದೇ ಸರ್ಕಾರ, ನಿಮ್ದೇ ಮುಖ್ಯಮಂತ್ರಿ, ನೀವೇ ಇದ್ದೀರಿ, ದಯಮಾಡಿ ತನಿಖೆ ಮಾಡಿ, ಇದ್ರೆ ಇದೇನು ಮಾಡ್ಬೇಕು ಮಾಡಿ ಅಂತೇಳಿ ಮಾತನ್ನು ಕೇವಲಿಗಾಗಿ ಇನ್ನೊಂದ್ಸಾರಿ ಈ ಥರ ವ್ಯವಸ್ಥೆಗಳು ಮಾಡೋದು ಬೇಡ. ದಯಮಾಡಿ ಏನಾದ್ರು ವಿಚಾರಗಳಿದ್ರೆ ನೇರವಾಗಿ ಮಾತಾಡೋಣ.